ಪರಿಶುದ್ಧ ಹೆಸರಿನಲ್ಲಿ ನನ್ನ ಪ್ರಿಯ ದೇವ ಜನರನ್ನು ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರು ತನ್ನ ಪ್ರೀತಿಯಿಂದ ತನ್ನ ಕರುಣೆಯಿಂದ ನನ್ನನ್ನು ನಿಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ನನ್ನ ದೇವಜನರೇ, ನಾನು ಹಲವಾರು ವಾರಗಳಿಂದ ಲೋಕದಲ್ಲಿ ಆಗುವ ಕೆಲವು ಘಟನೆಗಳು, ಕೆಲವು ಸಂಗತಿಗಳ ಬಗ್ಗೆ ನಿಮಗೆ ಪ್ರಕಟಣೆ ಪುಸ್ತಕದಲ್ಲಿರುವ ಕೆಲವು ಆತ್ಮಿಕ ವಿಷಯಗಳನ್ನು ನಾನು ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಹೌದು, ಮೊದಲದಾಗಿ ಎತ್ತಲ್ಪಡುವಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ಸಂಗತಿಗಳನ್ನು ನಾವು ನೋಡಿದೆವು. ಹೌದು ಪ್ರಿಯರೇ, ಈಗ ಲೋಕದಲ್ಲಿ ನಾವು ನೋಡ್ತೇವೆ ಆಗುವ ಎಲ್ಲ ಸಂಗತಿಗಳು, ಎಲ್ಲ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಇದು ಅಂತ್ಯಕಾಲ ಅಂತ ಜನರು ನಂಬುತ್ತಾರೆ. ಒಂದು ರೀತಿಯಲ್ಲಿ ಅಂತ್ಯಕಾಲವೇ, ಆದರೆ ಒಂದು ಸರಿಯಾಗಿ ಸತ್ಯ ವಿಷಯ ತಿಳಿದುಕೊಳ್ಬೇಕು. ಎತ್ತಲ್ಪಡುವಿಕೆ ಅದು ಮೊದಲು ಆಗಬೇಕು. ಯಾಕೆಂದ್ರೆ ಎತ್ತಲ್ಪಡುವಿಕೆ ಅಂದ್ರೆ ನಿಜವಾಗಿ ಎಲ್ಲ ಸತ್ಯ ಸಭೆಯು ಅಂದ್ರೆ ಹೊಸದಾಗಿ ಹುಟ್ಟಿದ, ತಿರುಗಿ ಹುಟ್ಟಿದ ವಿಶ್ವಾಸಿಗಳು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟವರು ಪಂಚಾಶದ ಮಧ್ಯದಿಂದ ಮತ್ತು ಈಗ ನಾವು ಜೀವದಲ್ಲಿ ಇರುವ ತನಕ ಪಂಚಾಶದ ದಿನದಿಂದ ಈವರೆಗೂ ಇರುವ ವಿಶ್ವಾಸಿಗಳಿಗೆ ನೋಡಿ ಮಹಿಮೆಯ ಶರೀರವನ್ನು ಯೇಸು ಕೊಡ್ಲಿಕ್ಕಿದ್ದಾರೆ. ಈಗ ಯೇಸು ಈಗ ಮಧ್ಯ ಆಕಾಶದಲ್ಲಿ, ಅಂತರಿಕ್ಷದಲ್ಲಿ ಆ ಪರಿಶುದ್ಧ ದೂತರ ಆ ಒಂದು ಸಂಘದೊಂದಿಗೆ ಯೇಸು ಬರಲಿಕ್ಕಿದ್ದಾರೆ. ಹಾಗಿರುವಾಗ ಪ್ರಿಯರೇ, ಈಗ ಸಂಕಟದ ಮುಂಚೆ ಎತ್ತಲ್ಪಡುವೆ ಆಗುವಂಥದ್ದು ಅದು ಯಾವ ಕ್ಷಣದಲ್ಲಾದರೂ ಎತ್ತಲ್ಪಡುವೆ ಆಗಬಹುದು ಅಂತ ನಾವು ಬೈಬಲ್ನ ಮೂಲಕ ಕಲಿತೇವೆ. ಹಾಗೆ ಎತ್ತಲ್ಪಡುವಿಕೆ ಅರ್ಥ ನಿಜವಾಗಿ ನಾವು ಆತನೊಂದಿಗೆ ಸೇರುವಂಥದ್ದು ಮತ್ತು ಎತ್ತಲ್ಪಡುವಾದ ಕೂಡಲೇ ಇಲ್ಲಿ ಸಂಕಟ ಕಾಲ ಪ್ರಾರಂಭವಾಗ್ತದೆ. ಎತ್ತಲ್ಪಡುವಿಕೆಯಲ್ಲಿ ನಾವು ಮೂರನೇ ಸ್ವರ್ಗದಲ್ಲಿ ನಾವು ಸೇರ್ತೇವೆ. ಕ್ರಿಸ್ತನಲ್ಲಿ ಸತ್ತವರು, ಪರಿಶುದ್ಧರು ಅವರು ಮೊದಲು ಎಬ್ಬಿಸಲ್ಪಡ್ತಾರೆ. ನಂತರ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಇರುವ ಜೀವಿಸುವ ಭಕ್ತರಾದ ನಾವು ಕೂಡ ಎತ್ತಲ್ಪಡುತ್ತೇವೆ ಮತ್ತು ಮೂರನೇ ಸ್ವರ್ಗದಲ್ಲಿ ನಾವು ಸೇರ್ತೇವೆ. ಅಲ್ಲಿ ನೋಡಿ ದೇವರು ನಮಗೆ ಅಲ್ಲಿ ಮೂರನೇ ಸ್ವರ್ಗದಲ್ಲಿ ಪರಲೋಕದಲ್ಲಿ ಆ ಕ್ರಿಸ್ತನ ನ್ಯಾಯಾಸನ ಇದೆ. ಅಲ್ಲಿ ನ್ಯಾಯಾಸನದಲ್ಲಿ ನಮಗೆ ದೇವರು, ನಮ್ಮ ಯೇಸು ನಮಗೆ ಬಹುಮಾನಗಳನ್ನು ಕೊಡುವಂಥದ್ದು ಅಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನ ನ್ಯಾಯಾಸನದಲ್ಲಿ ನಮಗೆ ಒಂದು ಪ್ರತಿಫಲ ದೇವರು ಕೊಡ್ತಾನೆ. 5 ಕಿರೀಟಗಳ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೇನೆ. ಅದೇ ಪ್ರಕಾರ 7 ವರ್ಷದ ಮಹಾಸಂಕಟ ಕಾಲ, ಆದರೆ 3.5 ವರ್ಷದಲ್ಲಿ 3.5 ವರ್ಷ ಸಂಕಟ ಕಾಲ. ಅದನ್ನು ಮೊನ್ನೆ ನಾನು ನಿಮಗೆ ತಿಳಿಸಿದ್ದೇನೆ. 7 ಮುದ್ರೆಗಳ ನ್ಯಾಯ ತೀರ್ಪು ಮತ್ತು 7 ತುತ್ತೂರಿಗಳ ನ್ಯಾಯ ತೀರ್ಪು ಆಗಿರುವಾಗ ನಾನು ಹೇಳಿದೆ, ಮುದ್ರೆಗಳ ನ್ಯಾಯ ತೀರ್ಪು ಬಿಳಿ ಕುದುರೆಯಲ್ಲಿ ಕ್ರಿಸ್ತ ವಿರೋಧಿ ಅವನು ಮೊದಲು ಬರಲಿಕ್ಕಿದ್ದಾನೆ. ಸುಳ್ಳು ಸಮಾಧಾನವನ್ನು ಅವನು ಯಹೂದ್ಯರಿಗೆ ನೀಡಲಿಕ್ಕಿದ್ದಾನೆ. ಹಾಗಿರುವಾಗ ಸಮೃದ್ಧಿಯ ವಾಗ್ದಾನಗಳನ್ನು ಮಾಡಲಿಕ್ಕಿದ್ದಾನೆ. ಮತ್ತು ಮುಂದೆ ನಾವು ಜಾಗತಿಕ ಯುದ್ಧದ ಬಗ್ಗೆ ನೋಡ್ತೇವೆ. ಬರಗಾಲ ಬರುವಂಥದ್ದು ಮತ್ತು ಅಲ್ಲಿ ಅನೇಕರು ಹತಸಾಕ್ಷಿಗಳಾಗುವಂಥದ್ದು ಮತ್ತು ನಾವು ನೋಡ್ತೇವೆ ಭೂಕಂಪನಗಳಾಗುವಂಥದ್ದು. ಈ 3.5 ವರ್ಷದ ಸಂಕಟ ಕಾಲದಲ್ಲಿ ಕೆಲವು ಸಂಗತಿಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ಪ್ರಕಾರ ನಂತರ ನಾವು ನೋಡ್ತೇವೆ ಅಲ್ಲಿ 2 ಸಾಕ್ಷಿಗಳು ಬರಲಿಕ್ಕಿದ್ದಾರೆ. ನಮಗೆ ಸರಿಯಾಗಿ ಹೇಳಿಕ್ಕೆ ಆಗೋದಿಲ್ಲ. ಹನೋಕ ಮತ್ತು ಏಲಿ ಅಂತ ನಮ್ಮ ನಂಬಿಕೆ. ಯಾಕೆಂದ್ರೆ ಅವರ ದೇಹದ ಮರಣ ಆಗಲಿಲ್ಲ. ಆದರೆ ಅನೇಕರು ಮೋಶೆ ಮತ್ತು ಏಲಿ ಅಂತ ನಂಬ್ತಾರೆ. ಅದು ಸರಿಯಾಗಿ ನಮ್ಗೆ ಹೇಳಿಕ್ಕೆ ಆಗುವುದಿಲ್ಲ. ಮೋಶೆ ಸಹ ಆಗಿರ್ಬೋದು, ಎಲಿಯ ಆಗಿರ್ಬೋದು, ಹನೋಕ ಆಗಿರ್ಬೋದು. ಆದರೆ 2 ಸಾಕ್ಷಿಗಳು ಅವರು ಬರಲಿಕ್ಕಿದ್ದಾರೆ ಮತ್ತು ಅವರು ಸುವಾರ್ತೀಕರಣ ಮಾಡಲಿಕ್ಕಿದ್ದಾರೆ. ನಾವು ತಿಳಿದುಕೊಳ್ಬೇಕು, ಅವರ ಕ್ರಿಸ್ತ ವಿರೋಧಿ ಅವರನ್ನು ಕೊಲ್ಲಲಿಕ್ಕಿದ್ದಾನೆ.
ಅವರು 3 ದಿನ ನೋಡಿ ನಾವು ನೋಡ್ತೇವೆ ವಾಕ್ಯದಲ್ಲಿ, ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 3 ದಿನ ಅವರು, ದೇವರ ವಾಕ್ಯ ಇರ್ತದೆ 3 ದಿನ. ದಯವಿಟ್ಟು ವಾಕ್ಯದಲ್ಲಿ ನೋಡುವ 3 ದಿನದಲ್ಲಿ ನೋಡಿ ಅವರು 1260 ದಿನಗಳ ತನಕ ಪ್ರವಾದನೆ ಮಾಡುತ್ತಾರೆ ಮತ್ತು ಪ್ರಕಟಣೆ 11:6 ಉಂಟು, ಅದ್ಭುತ ಕಾರ್ಯಗಳನ್ನು ಅವರು ಮಾಡುವವರಾಗಿದ್ದಾರೆ. ಮಾತ್ರವಲ್ಲದೆ ಅವರ 2 ಸಾಕ್ಷಿಗಳ ಸೇವೆ, ಈಗ ಅವರ ಸೇವೆ ಮತ್ತು ಅವರ ಮರಣ ಮತ್ತು ಅವರ ಎತ್ತಲ್ಪಡುವಿಕೆ ನಾವು ನೋಡ್ತೇವೆ. ಈಗ 3 ದಿನ ಅವರ ಶವ ಅಲ್ಲಿ ನಿಜವಾಗಿ ಅವರನ್ನು ನಾವು ನೋಡ್ತೇವೆ. ನೋಡಿ, ಇವರ ಅಪರಾಧ ನಿಮಿತ್ತ ಅವರು ಸಂತೋಷದಿಂದ ಸಮಾಧಿ ಮಾಡದೆ ಉಡುಗೊರೆಯನ್ನು ಕಳಿಸಿಕೊಡುವಂಥದ್ದು ಇಲ್ಲಿ ಆತ್ಮಿಕವಾಗಿ ನಾವು ನೋಡಿ ಸೋದೋಮ್ ಅಂತ ಅಲ್ಲಿ ಕರೆಯುತ್ತಾರೆ. ಇವರ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವುದು, 3 ದಿವಸದವರೆಗೂ ದಾರಿಯಲ್ಲಿ ಅವರ ಶವಗಳು ಇರ್ತವೆ. ಹಾಗೆ ನೋಡಿ, ಅದೇ ಪ್ರಕಾರ ಈಗ ಸ್ವರ್ಗದಿಂದ ದೇವರ ಸ್ವರ ಕೇಳ್ತಾರೆ. ದೇವರ ಅಂದ್ರೆ ಜೀವಾತ್ಮ ಬಂದು ಅವರು ಪದೇ ಎಬ್ಬಿಸಲ್ಪಟ್ಟು ಅವರು ಸ್ವರ್ಗಕ್ಕೆ ಹೋಗುವುದು ನಾವು ಕಾಣ್ತೇವೆ. ಆಗಿರುವಾಗ ಮುಂದೆ ನಾನು ಇದು ಸಹ ತಿಳಿಸುವಂತ ಪ್ರಿಯರೇ, ಅದರ ನಂತರ ನಾವು ನೋಡ್ತೇವೆ 1,44,000 ಯಹೂದ್ಯರು, ಅವರು ಮದುವೆ ಆಗದವರು, ಸ್ತ್ರೀಯರಲ್ಲಿ ಮಲಿನರಾಗದವರು, ಅವರಿಗೆ 4 ದೂತರು ಮುದ್ರೆಯನ್ನು ಹಾಕುವಂಥದ್ದು, ಇಸ್ರೇಲ್ 12 ಕುಲದ ಜನರು ನಾವು ನೋಡ್ತೇವೆ. ಮತ್ತು ಈಗ ಮಹಾಸಂಕಟ ಕಾಲದಲ್ಲಿ ಈಗ 3.5 ವರ್ಷ ದೇವರ 7 ರೌದ್ರ ಪಾತ್ರೆಗಳ ನ್ಯಾಯ ತೀರ್ಪಿನ ಬಗ್ಗೆ ನಾವು ನೋಡಬಹುದು. ಅದಕ್ಕಾಗಿ ದೇವರ ಸಹಾಯ, ದೇವರ ಆಲೋಚನೆ, ದೇವರು ನಮಗೆ ಸಹಾಯ ಮಾಡಲಿ. ಯಾಕೆಂದ್ರೆ ಪ್ರಕಟಣೆ ಗ್ರಂಥ ಅದರ ತುಂಬ ವಿಷಯ ಕಲೀಲಿಕ್ಕೆ ಉಂಟು. ಆದರೆ ನಾನು ನಿಮಗೆ ಕೆಲವು ಮುಖ್ಯ ಸಂಗತಿಗಳನ್ನು, ಮುಖ್ಯ ಘಟನೆಗಳನ್ನು ನಾನು ನಿಮಗೆ ತಿಳಿಸುವಂಥದ್ದು. ಯಾಕೆ ಅದು ನಾವು ತಿಳಿದುಕೊಳ್ಬೇಕು. ನಾವು ಮಾತ್ರ ಅಲ್ಲ, ಇತರಿಗೆ ಕೂಡ ನಾವು ತಿಳಿಸುವಂಥದ್ದು ಅದು ಮುಖ್ಯ ನಮ್ಮ ಜವಾಬ್ದಾರಿ ಆಗಿದೆ. ಆಗಿರುವಾಗ ನಾವು ಸಂಕಟ ಕಾಲದಲ್ಲಿ ನಾವು ಇರೋದಿಲ್ಲ, ಆದರೆ ಯೇಸು ಬರುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ನಾವು ಕಲಿಯುವಂಥದ್ದು ಮತ್ತು ಇತರಿಗೆ ತಿಳಿಸುವಂಥದ್ದು ಅದು ಮುಖ್ಯವಾದ ವಿಷಯವಾಗಿದೆ. ಅದಕ್ಕೋಸ್ಕರ ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಸ್ವರ್ಗದಲ್ಲಿರುವ ತಂದೆ, ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇನೆ. ನೀವು ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಲೋಕದಲ್ಲಿ ಆಗುವ ಅನೇಕ ಅನುಭವಗಳು, ಸಂಕಷ್ಟಗಳು, ಹೌದು, ಲೋಕದಲ್ಲಿ ದೇವರೇ ನಿನ್ನ ನ್ಯಾಯ ಬರಲಿಕ್ಕಿದೆ. ಅದರ ವಿಷಯದಲ್ಲಿ ನಾವು ಕಲಿಯಲಿಕ್ಕೆ ಹೋಗ್ತೇವೆ. ಪವಿತ್ರ ಆತ್ಮನ ವಾಕ್ಯದಲ್ಲಿ ಆತ್ಮಿಕ ವಿಷಯಗಳು ನಮಗೆ ಕಲಿಸು, ನಮಗೆ ಬೋಧಿಸು, ನಮ್ಮನ್ನು ಎಚ್ಚರಿಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ. ಕರ್ತನಲ್ಲಿ ನನ್ನ ಪ್ರಿಯರೇ, ದೇವರ 7 ರೌದ್ರ ಪಾತ್ರೆಗಳ ನ್ಯಾಯ ತೀರ್ಪು ನಾವು ನೋಡಿದ್ದೇವೆ. ಈಗಲೇ 7 ಮುದ್ರೆಗಳ ನ್ಯಾಯ ತೀರ್ಪು, 7 ತುತ್ತೂರಿಗಳ ನ್ಯಾಯ ತೀರ್ಪು, 2 ಸಾಕ್ಷಿಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಅವರ ಸೇವೆ, ಅವರ ಮರಣ ಮತ್ತು ಅವರ ಎತ್ತಲ್ಪಡುವಿಕೆ ನೋಡಿದ್ದೆವು. 3.5 ವರ್ಷ ಮಹಾಸಂಕಟ ಕಾಲದಲ್ಲಿ ನಡೆಯುವ ಈಗ ಮುಖ್ಯ ಘಟನೆಗಳನ್ನು ನಾವು ನೋಡುವ. ಪ್ರಕಟಣೆ 16ನೇ ಅಧ್ಯಾಯ, ಅಲ್ಲಿ 16ನೇ ಅಧ್ಯಾಯದಲ್ಲಿ 2ರಿಂದ 9ನೇ ವಚನ ತನಕ ನಾವು ನೋಡಿಕೊಳ್ಳುವ. ನೀವು ದಯವಿಟ್ಟು ನಿಮ್ಮ ಬೈಬಲ್ ಅಂತ ತೆರೀರಿ, ಅದು ಓದಿರಿ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ ಎಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಈಗ ಮುಖ್ಯ 2ನೇ ವಚನ ಈಗ ನಾವು ನೋಡ್ಲಿಕ್ಕೆ ಹೋಗುವ. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿ ಮೇಲೆ ಹೊಯ್ದನು. ಆಗ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ಆರಾಧನೆ ಮಾಡಿದ ಮನುಷ್ಯರ ಮೇಲೆ ಕೊಳೆಯುವ ಘೋರವಾದ ಹುಣ್ಣು ಎದ್ದಿತ್ತು ಅಂತ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ಇಲ್ಲಿ ನಾವು ನೋಡುವಂಥದ್ದು
2-9 ಇದೆ. ಮತ್ತು ನೋಡಿ, ಇಲ್ಲಿ ನಾವು ನೋಡುವಂಥದ್ದು ವಿಷಯ ಯಾವುದಂದ್ರೆ, ಮೃಗವನ್ನು ಆರಾಧಿಸುವವರ ಮೇಲೆ ದೇವರ ನ್ಯಾಯ ತೀರ್ಪು ನಾವು ಕಾಣ್ತೇವೆ. ಈಗ ಮೃಗದ ಗುರುತು 666 ಹೊಂದಿದವರಿಗೆ, ಅಂದ್ರೆ ವಿಗ್ರಹ ಆರಾಧನೆ ಮಾಡಿದ ಯಾವ ಮನುಷ್ಯನ ಮೇಲೆ ಇವು ಕೊಳೆಯುವ ಘೋರವಾದ ಹುಣ್ಣು ಎದ್ದಿತು. ಮತ್ತು ಅದರ ಪರಿಣಾಮ ಏನಂದ್ರೆ ಘೋರವಾದ ನೋವು, ಸಂಕಟ, ಮತ್ತು ಅವರಿಗೆ ಯಾವ ನಿರೀಕ್ಷೆ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನೋಡಿ, ಮುಂದೆ ಈ ವಾಕ್ಯದಲ್ಲಿ ನೋಡ್ತೇವೆ, 2ನೇ ವಾಕ್ಯ ಭಾಗದಲ್ಲಿ 16ನೇ 2ನೇ ವಚನದಲ್ಲಿ ನೋಡ್ತೇವೆ. ನೋಡಿ, ಈಗ ಬರೆಯಲ್ಪಟ್ಟಿದೆ, ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದನ್ನು ಭೂಮಿಯ ಮೇಲೆ ಒಯ್ದನು. ಆಗ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ಆರಾಧನೆ ಮಾಡಿದ ಮನುಷ್ಯನ ಮೇಲೆ ಕೊಳೆಯುವ ಘೋರವಾದ ಹುಣ್ಣು ಎದ್ದಿತು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಮೃಗ ಅಂದ್ರೆ ಕ್ರಿಸ್ತ ವಿರೋಧಿ ಆಗಿದ್ದಾನೆ. ಮೃಗ ಕ್ರಿಸ್ತ ವಿರೋಧಿ, ಘಟಸರ್ಪ ಅಂದ್ರೆ ಸೈತಾನನು, ಮತ್ತು ಅಲ್ಲಿ ಸುಳ್ಳು ಪ್ರವಾದಿ 3 ಇದ್ದಾರೆ. ನೋಡಿ, ಕ್ರಿಸ್ತ ವಿರೋಧಿ ಇದ್ದಾನೆ, ಘಟಸರ್ಪ ಸೈತಾನ ಇದ್ದಾನೆ, ಮತ್ತು ಅಲ್ಲಿ ಕ್ರಿಸ್ತ ಅಂದ್ರೆ ಸುಳ್ಳು ಪ್ರವಾದಿ ನಾವು ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ. ಈಗ ಅಲ್ಲಿ ತಿಳಿದುಕೊಳ್ಳುವ ಮುಖ್ಯ ವಿಷಯ ಏನಂದ್ರೆ ಬೇರೆ ನೋಡಿ, ದೇವರ ಒಂದು ಪಾತ್ರೆಯ ನ್ಯಾಯ ತೀರ್ಪು, ಘೋರವಾದ ಹುಣ್ಣು, ಮತ್ತು ಅಲ್ಲಿ ನಾವು ನೋಡಿದೆವು ಘೋರವಾದ ಹುಣ್ಣು ನಾವು ನೋಡ್ತೇವೆ, ಮತ್ತು ಅಲ್ಲಿ ಘೋರವಾದ ನೋವು, ಸಂಕಟವನ್ನು ನಾವು ಕಾಣ್ತೇವೆ. ನೋಡಿ, ಆ ಸಮಯದಲ್ಲಿ ಎಷ್ಟು ಲೋಕದಲ್ಲಿ ಕಷ್ಟ ಇದೆ ಅಂತ ನಾವು ಸರಿಯಾಗಿ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವು ತಿಳಿದುಕೊಳ್ಳಬಹುದು ನನ್ನ ಪ್ರಿಯರೇ. ಹಾಗಿರುವಾಗ ಘೋರವಾದ ಹುಣ್ಣು, ಇಡೀ ದೇಹದಲ್ಲಿ ಹುಣ್ಣುಗಳು ಆಗುವಂಥದ್ದು, ಅದು ಸಹಿಸಲಿಕ್ಕೆ ಆಗದ ಒಂದು ಸಮಯ. ಮಾತ್ರವಲ್ಲದೆ ನೋಡಿ, ಅಂದ್ರೆ ಆ ನೋವನ್ನು ಕೂಡ ಸಹಿಸಲಿಕ್ಕೆ ತುಂಬಾ ಕಷ್ಟ ಇದೆ, ಮತ್ತು ಯಾವ ನಿರೀಕ್ಷೆ ಇಲ್ಲದ ಒಂದು ಜೀವನ. ನೋಡಿ, ಆ ಸಮಯದಲ್ಲಿ ನಾವು ನೋಡ್ತೇವೆ, ಮನುಷ್ಯನಿಗೆ ಬರುವುದು ಯಾವುದು ನಿರೀಕ್ಷೆ ಇಲ್ಲ ಮನುಷ್ಯನಿಗೆ, ಅಂತ ಒಂದು ನೋವಿನ ಒಂದು ಸಮಯವಾಗಿದೆ. ಹಾಗೆ ಪ್ರಕಟಣೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ, ಒಂದು 2ನೇ ದೂತನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸಮುದ್ರದ ಮೇಲೆ ಒಯ್ದಾಗ ಅದು ಸತ್ತವನ ರಕ್ತದ ಹಾಗಾಯಿತು. ಸಮುದ್ರದಲ್ಲಿ ಬದುಕುವ ಪ್ರತಿಯೊಂದು ಜೀವಿಯು ಸತ್ತಿತು. ನೋಡಿ, 2ನೇ ಪಾತ್ರೆಯ ನ್ಯಾಯ ತೀರ್ಪು, ದೂತನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸಮುದ್ರದ ಮೇಲೆ ಒಯ್ದಾಗ ಅದು ಸತ್ತವನ ರಕ್ತದ ಹಾಗೆ ಆಯಿತು. ನೋಡಿ, ಸಮುದ್ರವು ರಕ್ತಕ್ಕೆ ತಿರುಗಿತು, ಸಮುದ್ರದ ನೀರು ರಕ್ತವಾಯಿತು. ಅದರ ಪರಿಣಾಮ ಸಮುದ್ರದಲ್ಲಿ ಇರುವ ಉಪ್ಪು ನೀರಿನಲ್ಲಿ ಜೀವಿಸುವ ಜೀವಿಗಳು ಸತ್ತು ಹೋದವು. ನೋಡಿ, ಈ ಸಮುದ್ರ ಅದು ರಕ್ತವಾಯಿತು. ಆಲೋಚನೆ ಮಾಡಿ ಪ್ರಿಯರೇ, ಇಡೀ ಸಮುದ್ರ ರಕ್ತ ಅಂದ್ರೆ ಅದು ಅಷ್ಟು ಕೆಂಪಾಗಿ ಆ ರಕ್ತದಲ್ಲಿ ಆ ನೀರು ಇದನ್ನು ನಾವು ನೋಡ್ತೇವೆ. ನೋಡಿ, ಎಲ್ಲಾ ಜೀವಿಗಳು, ಉಪ್ಪು ನೀರಿನ ಎಲ್ಲ ಜೀವಿಗಳು ಸತ್ತು ಹೋದವಂತ ದೇವರ ಪಾತ್ರೆಯ ಅಂದ್ರೆ 2ನೇ ನ್ಯಾಯ ತೀರ್ಪನ್ನು ನಾವು ಕಾಣ್ತೇವೆ. ಈಗ 3ನೆಯ ಪಾತ್ರೆಯ ನ್ಯಾಯ ತೀರ್ಪು, ಪ್ರಕಟಣೆ 16ನೇ ಅಧ್ಯಾಯ 4 ಮತ್ತು 7ನೇ ವಚನ. ನೋಡಿ, 3ನೇ ದೂತ ತನ್ನ ಪಾತ್ರೆಯಲ್ಲಿದ್ದದನ್ನು ನದಿಗಳ ಮೇಲೆ, ನೀರಿನ ಬುಗ್ಗೆಗಳ ಮೇಲೆ ಒಯ್ದನು, ಅವುಗಳ ನೀರು ರಕ್ತವಾಯಿತು. ನೋಡಿ, ಮತ್ತು ಅವುಗಳ ಆಮೇಲೆ ಜಲಗಳ ದೂತನು, ಓ ಕರ್ತನೇ, ನೀನು ಇರುವಾತನು, ಇದ್ದಾತನು, ಬರುವಾತನು ಆಗಿರುವುದರಿಂದ ನೀನು ಹೀಗೆ ತೀರ್ಪು ಮಾಡಿದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಯಾಕೆಂದ್ರೆ ಅವರು ಪರಿಶುದ್ಧರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು, ನೀನು ಅವರಿಗೆ ರಕ್ತವನ್ನೇ ಕುಡಿಯಲಿಕ್ಕೆ ಕೊಟ್ಟಿದ್ದಿ, ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನು ನಾನು ಕೇಳಿದೆನು. ನೋಡಿ ಪ್ರಿಯರೇ, ಈಗ ನಾವು ನೋಡ್ತೇವೆ, ದೂತನು ಆ ಪಾತ್ರೆಯಲ್ಲಿದ್ದದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆ ಒಯ್ದನು. ನದಿಗಳ ಮತ್ತು ನೀರಿನ ಬುಗ್ಗೆಗಳ ನೀರು ರಕ್ತವಾಯಿತು. ಅದರ ಪರಿಣಾಮ ಏನಂದ್ರೆ ಶುದ್ಧ ನೀರಿನ ಎಲ್ಲಾ ಜೀವಿಗಳು ಸತ್ತು ಹೋದವು.
ಎರಡನೇ ಪಾತ್ರೆಯ ವಿಷಯದಲ್ಲಿ ಹೇಳಿದ್ರೆ ಸಮುದ್ರದಲ್ಲಿ ನೋಡಿ ನೀರು ರಕ್ತವಾಯಿತು. ಈಗ ಈ ಮೂರನೇ ಪಾತ್ರೆ ನ್ಯಾಯ ತೀರ್ಪು ನದಿಗಳ ಮತ್ತು ಅದರ ಬುಗ್ಗೆಗಳ ನೀರಿನ ಬುಗ್ಗೆಗಳ ನೀರು ರಕ್ತವಾಯಿತು ಮತ್ತು ಶುದ್ಧ ನೀರಿನಲ್ಲಿರುವ ಜೀವಿಗಳು ಅದು ಸತ್ತು ಹೋದವು ಬೈಬಲಲ್ಲಿ ನೋಡ್ತೇವೆ. ಈಗ ನಾಲ್ಕನೇ ಪಾತ್ರೆಯ ನ್ಯಾಯ ತೀರ್ಪು ಪ್ರಕಟಣೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ. ನೋಡಿ, ದೇವರು ನಾಲ್ಕನೇ ದೂತನು ಆ ಪಾತ್ರೆಯಲ್ಲಿ ಇದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಬೆಂಕಿಯಿಂದ ಮನುಷ್ಯರನ್ನು ಖಂಡಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಪಡದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ನೋಡಿ, ನಾಲ್ಕನೇ ಪಾತ್ರೆಯ ನ್ಯಾಯ ತೀರ್ಪು ದೂತನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಬೆಂಕಿಯಿಂದ ಮನುಷ್ಯರನ್ನು ಖಂಡಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಸೂರ್ಯನ ಬಲವಾದ ಕಾವು ಬೆಂಕಿಯಿಂದ ಮನುಷ್ಯರ ಚರ್ಮಗಳು ಸುಟ್ಟು ಹೋದವು. ಅದರ ಪರಿಣಾಮ ಮನುಷ್ಯರು ಕಂದಿ ಹೋದರು. ದೇವರ ವಾಕ್ಯ ಹೇಳ್ತದೆ. ನೋಡಿ, ಮನುಷ್ಯನ ಚರ್ಮಗಳು ಸುಟ್ಟು ಹೋದವು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ನೋಡಿ, ಈಗಲೇ ನಮಗೆ ಸೆಕೆಗಾಲ ಬರುವಾಗ, ಬೇಸಿಗೆಯಿಂದ ಬರುವಾಗ ನೋಡಿ ನಮಗೆ ಸೆಕೆಯನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಹೌದೆಲ್ಲರ ಮನೆಗಳಲ್ಲಿ ಎಸಿ, ಏರ್ ಕಂಡೀಷನ್ ನಾವು ನೋಡ್ತೇವೆ. ನೋಡಿ, ಆ ಸಮಯದಲ್ಲಿ ಯಾವ ಏರ್ ಕಂಡೀಷನ್ ಆಗಲಿ ಯಾವ ಕೂಲರ್ಗಳು ನಡೆಯುವುದಿಲ್ಲ. ಸರಿಯಾಗಿ ತಿಳಿದುಕೊಳ್ಳಿ. ಅಷ್ಟು ಸೂರ್ಯನ ಒಂದು ನೋಡಿ, ನಾವು ದೇವರ ವಾಕ್ಯ ಇರ್ತದೆ, ಸೂರ್ಯನಲ್ಲಿರುವ ಒಂದು ಶಕ್ತಿ ನೋಡಿ ಈ ಭೂಮಿ ಮೇಲೆ ಇರುವಾಗ ಮನುಷ್ಯನ ಚರ್ಮಗಳು ಸುಟ್ಟು ಹೋದವು. ಎಂಥ ಒಂದು ಕಠಿಣವಾದ ಸಮಯ ನೋಡಿ, ಎಂಥ ಘೋರವಾದ ನೋವು, ಎಂಥ ಮನುಷ್ಯನಿಗೆ ಬರುವ ಒಂದು ಹಿಂಸೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಸರಿಯಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ನೋಡಿ, ಅವರು ಕಂದಿ ಹೋದರು ಅಂತ ನಾವು ನೋಡ್ತೇವೆ. ಈಗ ಐದನೆಯ ಪಾತ್ರೆಯ ನ್ಯಾಯ ತೀರ್ಪು ಪ್ರಕಟಣೆ 16ನೇ ಅಧ್ಯಾಯ 10 ಮತ್ತು 11ನೇ ವಚನ. ಐದನೇ ದೂತನು ತನ್ನ ಪಾತ್ರೆಯಿದ್ದದನ್ನು ಮೃಗದ ಆಸನ ಮೇಲೆ ಒಯ್ದಲು ಅದರ ರಾಜ್ಯ ತುಂಬಾ ಕತ್ತಲಾಯಿತು. ಜನರು ತಮ್ಮಗಾದ ನೋವಿನ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಪಡದೆ ತಮ್ಮ ನೋವಿನ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಸ್ವರ್ಗದ ದೇವರನ್ನು ದೂಷಿಸಿದರು. ಬೈಬಲಲ್ಲಿ ನೋಡ್ತೇವೆ. ನೋಡಿ, ಜನರು ತಮಗಾದ ನೋವಿನ ದೆಸೆಯಿಂದ ಸ್ವರ್ಗದ ದೇವರನ್ನು ದೂಷಿಸಿದರು. ಇದು ಪೂರ್ಣವಾದ ನ್ಯಾಯ ತೀರ್ಪು. ಮೃಗದ ರಾಜು ನಾಶ ಮಾಡಲ್ಪಟ್ಟಿತ್ತು. ಮೃಗದ ಸಿಂಹಾಸನ ಮೇಲೆ ಭೀಕರವಾದ ನೋವು. ಅದರ ಪರಿಣಾಮ ಏನಂದ್ರೆ ಕತ್ತಲೆ ಮತ್ತು ಭಯಂಕರವಾದ ಚಳಿ. ನೋಡಿ, ಚಳಿ ಕೂಡ ಸಹಿಸಲಿಕ್ಕೆ ಆಗುವುದಿಲ್ಲ ಆ ಸಮಯದಲ್ಲಿ. ಈಗಲೂ ವಾಕ್ಯ ಭಾಗ ನೋಡಿ, ನಾಲಿಗೆಗಳನ್ನು ಕಚ್ಚಿಕೊಂಡು, ಅಂದ್ರೆ ಚಳಿಯ ನಿಮಿತ್ತವಾಗಿ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಳಿ, ಅಷ್ಟು ನೋವು. ನೋಡಿ, ಕತ್ತಲೆ ನಾವು ನೋಡ್ತೇವೆ. ಭೀಕರವಾದ ಒಂದು ನೋವಿನ ಒಂದು ಸಮಯವನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, 6ನೇ ಪಾತ್ರೆ ನ್ಯಾಯ ತೀರ್ಪು 12ರಿಂದ 16ನೇ ವಚನ. 6ನೇ ದೂತನು ತನ್ನ ಪಾತ್ರದಲ್ಲಿದ್ದದ್ದನ್ನು ಯುಫ್ರಟಿಸ್ ಮಹಾನದಿಯ ಮೇಲೆ ಒಯ್ಯಲು ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಗುವಂತೆ ಅದರ ನೀರು ಬತ್ತಿ ಹೋಯಿತು. ಮತ್ತು ಘಟಸರ್ಪದ ಬಾಯಿದಲು, ಮೃಗದ ಬಾಯಿದಲು, ಸುಳ್ಳು ಪ್ರವಾದಿಯ ಬಾಯಿದು ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮ ಹೊರಗೆ ಬರುವುದನ್ನು ನಾನು ಕಂಡೆನು. ಯಾಕೆಂದ್ರೆ ಅವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳ ಆತ್ಮಗಳೇ. ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಭೂಲೋಕದ ಮತ್ತು ಪ್ರಪಂಚದ ಎಲ್ಲಾ ರಾಜನ್ನು ಕೂಡಿಸಿದಕ್ಕಾಗಿ ಅವರ ಬಳಿಗೆ ಹೋಗುವು. ಹೀಗೂ ಕಳ್ಳನು ಬರುವಂತೆ ನಾನು ಬರುತ್ತೇನೆ. ನಿರ್ವಾಣನಾಗಿ ತಿರುಗಾಡುವ ಜನರು ತನ್ನ ನಾಚಿಕೆಯನ್ನು ನೋಡಿಯರೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವ ಧನ್ಯನು. ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ. ನೋಡಿ ಪ್ರಿಯರಿಗೆ, ನಾವು ತಿಳಿದುಕೊಳ್ಬೇಕು. 6ನೇ ಪಾತ್ರ ನ್ಯಾಯ ತೀರ್ಪು. ಮೃಗದ ಆಜ್ಞೆಗಳನ್ನು ಕೊಡಲಾಗಿದೆ. ಯುಫ್ರಟಿಸ್ ನದಿ
ದೇವರ ಪರಿಶುದ್ಧವಾದ ನದಿ ಯೂಫ್ರೇಟಿಸ್ ನದಿ ಅದು ಬತ್ತಿ ಹೋಯಿತು. ಅಂದರೆ ಅದರಲ್ಲಿ ನೀರು ಇಲ್ಲ, ಅದರಲ್ಲಿ ಮೀನು ಕೂಡ ಇಲ್ಲ. ಅದರ ಪರಿಣಾಮ ಮೂಡನ ದಿಕ್ಕಿಂದ ಬರುವ ರಾಜರಿಗೆ ಮಾರ್ಗ ಸಿದ್ಧವಾಯಿತು. ನೋಡಿ, ಯೂಫ್ರೇಟಿಸ್ ನದಿ ಬತ್ತಿ ಹೋಯಿತು, ಅದರಲ್ಲಿ ಮೂಡನಿಂದ ಬರುವ ರಾಜರಿಗೆ ಬರಲಿಕ್ಕೆ ಮಾರ್ಗವು ಸಿದ್ಧವಾಯಿತು. ಮತ್ತು ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 15ನೇ ವಚನ ಹೀಗೆ ನಾವು ನೋಡಿದ್ದೆವು. ಇಲ್ಲಿ ಸರಿಯಾಗಿ ತಿಳಿದುಕೊಳ್ಬೇಕು, ಯೇಸು ಕ್ರಿಸ್ತನ ಬರೋಣಕ್ಕೆ ಒಂದು ಸಂಕೇತವಾಗಿದೆ. ಯೇಸು ಈಗ ಎರಡನೇ ಆಗಮನದಲ್ಲಿ ಬರಲಿಕ್ಕಿದ್ದಾನೆ. ನೋಡಿ, ಎರಡನೇ ಆಗಮನ ಅಂತ ಹೇಳುವಾಗ ಈಗ ಎತ್ತಲ್ಪಡಬೇಕು ಕೂಡ ಎರಡನೇ ಆಗಮನದ ಒಂದು ಭಾಗವಾಗಿದೆ. ಎರಡನೇ ಆಗಮನ ಅಂತ ಎರಡೇ ವಿಷಯ ಕಲಿಸುವುದು. ಎರಡನೇ ಆಗಮನ ಅಂತ ಹೇಳುವಾಗ ಎತ್ತಲ್ಪಡಬೇಕೆ, ಅದು ಎರಡನೇ ಒಂದು ಭಾಗ. ಇನ್ನೊಂದು ಎರಡನೇ ಆಗಮನ ಅಂತ ಹೇಳುವಾಗ ಯೇಸು ಈಗ ನಾವು ನೋಡ್ತೇವೆ, ಗಲಿಲೆಯ ಯೇಸು ಯೆರೂಸಲೇಮ್ ಅಲ್ಲಿ, ಅಂದ್ರೆ ನಾವು ಎಣ್ಣೆ ಮರದ ಒಂದು ಆಲಿವ್ ಮರಗಳ ನಾವು ನೋಡ್ತೇವೆ. ಆ ಸ್ಥಳದಲ್ಲಿ ಆತನು ಬರಲಿಕ್ಕಿದ್ದಾನೆ. ಯೆರೂಸಲೇಮಿನಲ್ಲಿ ಭೂಮಿಗೆ ಆತನು ಇಳಿದು ಬರಲಿಕ್ಕಿದ್ದಾನೆ. ಭೂಮಿಗೆ ಇಳಿದು ಬರುವಾಗ ಪ್ರಿಯರೇ, ಆತನೊಂದಿಗೆ ರಕ್ಷಣೆ ಹೊಂದ ವಿಶ್ವಾಸಿಗಳು ಎತ್ತಲ್ಪಟ್ಟ ನಾವು ಯೇಸುವಿನ ಒಂದಿಗೆ ನಾವು ಈ ಭೂಮಿಗೆ ಯೆರೂಸಲೇಮಿಗೆ ನಾವು ಬರಲಿಕ್ಕಿದ್ದೇವೆ. ಸರಿಯಾಗಿ ತಿಳಿದುಕೊಳ್ಬೇಕು. ನೋಡಿ, ಯೇಸುವಿನ ಎರಡನೇ ಆಗಮನ ಸಮಯದಲ್ಲಿ ನೋಡಿ ಅಲ್ಲಿ ದೊಡ್ಡ ಯುದ್ಧ ನಡೀಲಿಕ್ಕುಂಟು. ದೇವರ ವಾಕ್ಯ ಹೇಳ್ತದೆ ನೋಡಿ, ಬೈಬಲಿಗೆ ಹೇಳ್ತದೆ ನೋಡಿ, ಇಗೋ ಕಳ್ಳನು ಬರುವಂತೆ ನಾನು ಬರುತ್ತೇನೆ. ನೋಡಿ, ಜನರು ತನ್ನ ನಾಚಿಕೆಯನ್ನು ನೋಡಿ ಎಚ್ಚರವಾಗಿ ತನ್ನ ವಸ್ತ್ರವನ್ನು ಕಾಪಾಡಿಕೊಂಡು ಧನ್ಯನಂತೂ ಉಂಟು. ಹಾಗೆ ನೋಡಿ, ಎರ್ಮೆಗೆದೋನ್ ಅಲ್ಲಿ ಉಂಟು ದೇವರ ವಾಕ್ಯ. ಎರ್ಮೆಗೆದೋನ್ ಅಲ್ಲಿ ಯುದ್ಧ ನಡೀಲಿಕ್ಕುಂಟು. ದೇವರ ವಾಕ್ಯ ಹೇಳ್ತದೆ ನೋಡಿ, 16ನೇ ಅಧ್ಯಾಯದಲ್ಲಿ 15ನೇ ವಚನ 16 ನೋಡಿ, ಅವರನ್ನು ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದ್ದೋನ್ ಎಂದು ಕರೆಯಲ್ಪಟ್ಟ ಸ್ಥಳಕ್ಕೆ ಕೂಡಿಸುವನು. ನೋಡಿ, ಕ್ರಿಸ್ತ ವಿರೋಧಿ ಮೂಡಣದಿಂದ ರಾಜರನ್ನು ಸೇರಿಸಿ ದೇವ ಜನರ ಮೇಲೆ, ಅಂದ್ರೆ ಯಹೂದ್ಯರ ಮೇಲೆ ಯುದ್ಧ ನಡೆಸುವನು. ಇದು 6ನೆಯ ಪಾತ್ರೆಯ ನ್ಯಾಯ ತೀರ್ಪು ಆಗಿದೆ. ಈಗ ಅರ್ಮಗೆದ್ದೋನ್ ಅಂತ ಹೇಳುವಾಗ ಅದೊಂದು ಬೆಟ್ಟವಾಗಿದೆ, ದೊಡ್ಡ ಬೆಟ್ಟ. ಮತ್ತು ಗೆದೋನ್ ಹೇಳುವ ಕೋಟೆಗಳುಳ್ಳ ಒಂದು ಪಟ್ಟಣವಾಗಿದೆ. ಗೆದೋನ್ ಅಂತ ಆ ಸ್ಥಳದಲ್ಲಿ ದೊಡ್ಡ ಯುದ್ಧ ನಡೀಲಿಕ್ಕುಂಟು. ಕ್ರಿಸ್ತ ವಿರೋಧಿ ಮತ್ತು ಉಳಿದ ಯುದ್ಧ ನಡೆಸಲಿಕ್ಕಿದ್ದಾನೆ. ಮತ್ತು ನಾವು ನೋಡ್ತೇವೆ, ಆಗ ಅನೇಕ ಯಹೂದ್ಯರು ನೋಡಿ ಅಲ್ಲಿ ಹತಸಾಕ್ಷಿ, ಅಂದ್ರೆ ಅಲ್ಲಿ ಮರಣ ಹೊಂದುವುದು ನಾವು ಕಾಣ್ತೇವೆ. ಅನೇಕ ಯಹೂದ್ಯರನ್ನು ಕ್ರಿಸ್ತ ವಿರೋಧಿ ನಾಶ ಮಾಡಲಿಕ್ಕಿದ್ದಾನೆ. ಅಂದ್ರೆ ಲಕ್ಷಾಂತರ ಜನರು ಅಲ್ಲಿ ಸಾಯಲಿಕ್ಕಿರಬಹುದು ಅಂತ ಆಲೋಚನೆ ಆಗಿದೆ. ಲಕ್ಷಾಂತರ ಜನರು ಅಂದ್ರೆ ಆ ಸಮಯದಲ್ಲಿ ಕ್ರಿಸ್ತ ವಿರೋಧಿ ಮತ್ತು ಇತರ ರಾಜರು, ಸೈನಿಕರು ಯುದ್ಧ ನಡೆಸಲಿಕ್ಕಿದ್ದಾರೆ. ಆಗ ಅನೇಕ ದೇವಜನರು, ಯಹೂದ್ಯರು, ದೇವರನ್ನು ನಂಬಿದವರ ಮೇಲೆ ಯುದ್ಧ ನಡೆಯುವುದು. ಆಗ ಅನೇಕರು ಅಲ್ಲಿ ಅವರನ್ನು ಕ್ರಿಸ್ತ ವಿರೋಧಿ ನಾಶ ಮಾಡಲಿಕ್ಕಿದ್ದಾನೆ. ಅದು 6ನೇ ನ್ಯಾಯ ತೀರ್ಪಿನ ವಿಷಯದಲ್ಲಿ ನಾವು ನೋಡ್ತೇವೆ. ಹಾಗಿರುವ ಸರಿಯಾಗಿ ತಿಳಿದುಕೊಳ್ಬೇಕು ಪ್ರಿಯರೇ. ನೋಡಿ, ಆ ಸಮಯದಲ್ಲಿ ಯೇಸುವಿನ ಎರಡನೇ ಆಗಮನ ನಡೀಲಿಕ್ಕಿದೆ. ಹಾಗೆ ಯೇಸುವಿನ ಎರಡನೇ ಆಗಮನದಲ್ಲಿ 2 ಘಟ್ಟಗಳಿವೆ. ಎತ್ತಲ್ಪಡಬೇಕು ಕೂಡ ಅದು ಯೇಸುವಿನ ಎರಡನೇ ಆಗಮನ ಕರೆಯುವುದು. ಒಂದು ಯೇಸು ಮತ್ತು ಯೇಸುವಿನೊಂದಿಗೆ ಪರಿಶುದ್ಧರಾದ ನಾವು ಯೆರೂಸಲೇಮಿಗೆ ನಾವು ಬರಲಿಕ್ಕಿದ್ದೇವೆ. ಯೆರೂಸಲೇಮ್ ಭೂಮಿಯಲ್ಲಿ ನಾವು ಇರಲಿಕ್ಕಿದ್ದೇವೆ. ಹಾಗಿರುವಾಗ ಆ ಸಮಯದಲ್ಲಿ ಯೇಸು ಬರುವಾಗ ನೋಡಿ, ಅಲ್ಲಿ ಅನೇಕರು ಯೇಸು ಬರುವಾಗ ಸರಿಯಾಗಿ ತಿಳಿದುಕೊಳ್ಬೇಕು. ಆ ಸಮಯದಲ್ಲಿ ರಕ್ಷಣೆ ಹೊಂದಿದ ಪರಿಶುದ್ಧರು, ಯಹೂದ್ಯರು, ಅವರು ಆ ಕ್ಷಣದಲ್ಲೇ ನೋಡಿ ಮರಣ ಹೊಂದಿರುತ್ತಾರೆ. ಅವರ ದೇಹ ಸಮಾಧಿಗೆ ಹಾಕಿರಬಹುದು, ಅಲ್ಲ ಹಾಕದೇ ಇರಬಹುದು. ಆದರೆ ನಂತರ ನೋಡಿ 1000 ವರ್ಷದ
ಆಳುವಿಕೆ, ಯೇಸು ನಮ್ಮ ರಕ್ಷಕರು, ನಮ್ಮ ಸೃಷ್ಟಿಕರು, ಶಾಂತಿಯ ದೂತನಾಗಿ, ಸಮಾಧಾನದ ಪ್ರಭುವಾಗಿ ಈ ಲೋಕವನ್ನು, ಈ ವಿಶ್ವವನ್ನು ಆತನು ಆಳಲಿದ್ದಾನೆ. 1000 ವರ್ಷದ ಆಳ್ವಿಕೆ ಸರಿಯಾಗಿ ತಿಳಿದುಕೊಳ್ಬೇಕು. ಹಾಗೆ ಈಗ 7ನೆಯ ಪಾತ್ರ ನ್ಯಾಯತೀರ್ಪಲ್ಲಿ ನಾವು ನೋಡ್ತೇವೆ ನೋಡಿ. ಆ ಪಾತ್ರೆ ಚೆಲ್ಲುವಿಕೆ ಸಮಯದಲ್ಲಿ ಬಾಬೆಲಿನ ನಾಶನವನ್ನು ನಿಲ್ಲಿಸುತ್ತದೆ ಮತ್ತು ನಂತರ ಅದರ ನಾಶನಿಗೆ ಸಾಕ್ಷಿಯಾಗಿರುತ್ತದೆ ಮತ್ತು ಅದು ಆತ್ಮಿಕ ಬಾಬೆಲ್, ಅದು ರೋಮ್ ಆಗಿದೆ. ಮತ್ತು 6ನೇ ಪಾತ್ರೆಯ ವಿಷಯದಲ್ಲಿ ನಾವು ಜಕಾರಿ 14ನೇ ಅಧ್ಯಾಯದಲ್ಲಿ ಓದುವ ಕೇಳುತ್ತೇವೆ. ಅರ್ಮಗೆದ್ದೋನ್, ಅದು ಮುಕ್ತಾಯದ ಯುದ್ಧಕ್ಕೆ ಕಾರಣವಾಗುವ ಅನೇಕ ಯಹೂದ್ಯರ ಸರ್ವನಾಶವು, ಅಂತಿಮ ಭೂಕಂಪನ ಅಲ್ಲಿ ನಡೀಲಿಕ್ಕಿದೆ. ಅದು 7ನೇ ಪಾತ್ರೆ. ಅದರ ಬಗ್ಗೆ ನೀವು ಸ್ವಲ್ಪ ಆಧಾರ ವಚನ ಓದೋದೇ ಯೋಹನ 2ನೇ ಅಧ್ಯಾಯ 30 ಮತ್ತು 32ನೇ ವಚನ ಮತ್ತು ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯ 19, 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾಗಿರುವ ಪ್ರಿಯರೇ, ಯೇಸುವಿನ 2ನೇ ಹಾಗೂ ಮಹಾಸಂಕಟದಲ್ಲಿ, ಯೇಸುವಿನ 2ನೇ ಆಗಮನದಲ್ಲಿ ಅನೇಕರು ಮರಣ ಹೊಂದುತ್ತಾರೆ. ಮರಣ ಹೊಂದಿದ ದೇವರ ಜನರು ಅವರು ನೋಡಿ ನಮ್ಮೊಂದಿಗೆ ಅವರು ಸೇರಲಿಕ್ಕಿದ್ದಾರೆ. 1000 ವರ್ಷದ ಅದು ಶಾಂತಿಯ ದೂತನಾಗಿ ನಮ್ಮ ಯೇಸು ಬರುವಾಗ ನೋಡಿ, ಆ ಸಂಕಟ ಕಾಲದಲ್ಲಿ ಮರಣ ಹೊಂದಿದ ಪರಿಶುದ್ಧರು, ಯಹೂದ್ಯರು, ಅವರಿಗೆ ಪುನರುತ್ಥಾನತೆ ಸಿಗ್ತದೆ ಮತ್ತು ಇಡೀ ವಿಶ್ವದಲ್ಲಿ ನೋಡಿ ಯೇಸು ತಮ್ಮ ಆಳ್ವಿಕೆ, ಅಧಿಕಾರವನ್ನು ನಡೆಸುವವರಾಗಿದ್ದಾರೆ. ಮುಂದಿನ ಭಾಗ 1000 ವರ್ಷದ ಆಳ್ವಿಕೆಯ ವಿಷಯದಲ್ಲಿ ನಾವು ಕಲಿಯಲಿಕ್ಕೆ ಹೋಗುವ ಅನೇಕ ವಿಷಯ ಕಲಿಯಲಿಕ್ಕಿದೆ. ಅದು ಪ್ರಿಯರೇ ನೋಡಿ, ದೇವರು ನನಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾನೆ. ನಾನು ನಿಮಗೆ ಇದರಲ್ಲಿ ಸ್ವಲ್ಪ ವಿಷಯಗಳನ್ನು ನನಗೆ ತಿಳಿಸಿದ್ದೇನೆ. ಆದರೆ ಇದು ನಾವು ಕಲಿಯುವುದು ಯಾಕೆಂದ್ರೆ ಪ್ರಿಯರೇ, ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಮುಂದೆ ಲೋಕದಲ್ಲಿ ಏನೆಲ್ಲ ಆಗಲಿಕ್ಕಿದೆ ನೋಡಿ. ಇಡೀ ಪುಸ್ತಕ ಇದು ದೇವರ ಪುಸ್ತಕ ನೋಡಿ. ಇದರಲ್ಲಿ ಜೀವವಿದೆ ನೋಡಿ, ಇದರಲ್ಲಿ ದೇವರ ಬಲ ಇದೆ ಮತ್ತು ಇದು ದೇವರ ಉಸಿರು ನೋಡಿ. ಮನುಷ್ಯನ ಜೀವನ ಬದಲಾಗಬೇಕಾದ್ರೆ ಪ್ರಿಯರೇ, ಈ ಪುಸ್ತಕದಿಂದ ಮಾತ್ರ ನಮ್ದು ಯಾವ ಒಳ್ಳೆಯ ಜೀವನ, ನಮ್ಮ ಭಯಭಕ್ತಿ ಮತ್ತು ನಮ್ಮ ಒಳ್ಳೆಯ ಕಾರ್ಯದಿಂದ ಮನುಷ್ಯನು ಬದಲಾಗುವುದಿಲ್ಲ. ಮನುಷ್ಯನ ಬದಲಾವಣೆ ಆಗಬೇಕಾದ್ರೆ ದೇವರ ವಾಕ್ಯ. ಅದು ಪ್ರಿಯ ನಮ್ಮ ಕ್ರೈಸ್ತರೇ, ನೀವು ರಕ್ಷಣೆ ಹೊಂದಿದ್ದೀರಾ ಇಲ್ಲವಾ ನೀವು ಸರಿಯಾಗಿ ನೀವು ಆಲೋಚನೆ ಮಾಡಿ. ಯಾಕೆಂದ್ರೆ ನೋಡಿ, ಈ ದೇಹವನ್ನು ನಂಬಬೇಡಿ, ನಿಮ್ಮ ಅಧಿಕಾರವನ್ನು ನಂಬಬೇಡಿ, ನಿಮ್ಮಲ್ಲಿರುವ ಹಣವನ್ನು ನಂಬಬೇಡಿ, ನಿಮ್ಮ ಸ್ನೇಹಿತರನ್ನು ನಂಬಬೇಡಿ, ನಿಮ್ಮ ಕುಟುಂಬವನ್ನು ನಂಬಬೇಡಿ. ಯಾಕೆಂದ್ರೆ ನೋಡಿ, ಈ ಲೋಕದಲ್ಲಿ ನಾವು ಕೆಲವೇ ವರ್ಷಗಳು ಇರುತ್ತೇವೆ. ಆದರೆ ಈ ದೇಹ ಒಂದು ದಿವಸ ಮಣ್ಣಿಗೆ ಮಣ್ಣಾಗಿ ಹೋಗುವಂಥದ್ದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆದರೆ ಪ್ರಿಯರೇ, ನಿಜವಾಗಿ ನಮಗೆ ಮರಣವಿಲ್ಲ ನೋಡಿ. ನಮ್ಮಲ್ಲಿರುವ ಪ್ರಾಣ, ನಮ್ಮಲ್ಲಿರುವ ದೇವರು ಕೊಟ್ಟ ಜೀವ, ದೇವರು ಕೊಟ್ಟ ಪ್ರಾಣ, ಅದು ಸಾಯುವುದಿಲ್ಲ. ಹಾಗೆ ಇದು ನೋಡಿ, ಹೊರಗೆ ನಮಗೆ ಬಟ್ಟೆ ಅಂದ್ರೆ ಹೊರಗಿದು ನಮಗಿರುವ ಒಂದು ಮಣ್ಣಿನ ಒಂದು ಮನೆಯಾಗಿದೆ ಇದು. ಆದರೆ ಒಳಗಿರುವ ನಿಜವಾಗಿ ನಮ್ಮ ಜೀವ ಇರುವುದು ಒಳಗೆ, ಮನುಷ್ಯನಿರುವುದು ಒಳಗೆ, ಅವನು ಸಾಯುವುದಿಲ್ಲ. ಸರಿಯಾಗಿ ತಿಳಿದುಕೊಳ್ಳಿ. ಹಾಗೆ ರಕ್ಷಣೆ ಹೊಂದಿದ್ದ ಪ್ರತಿಯೊಬ್ಬ ದೇವರ ಮಕ್ಕಳು ಅವರು ಯೇಸು ಬರುವಾಗ ನೋಡಿ ನಮಗೆ ಮಹಿಮೆ ಶರೀರ ದೇವರು ಕೊಡ್ತಾನೆ, ನಾವು ಎತ್ತರ ಪಡುತ್ತೇವೆ. ಆಗಿರುವಾಗ ನಾನು ನಿಮಗೆ ತಿಳಿಸುವುದು ಪ್ರಿಯರೇ, ನಿಜವಾಗಿ ನೀವು ನಿಮ್ಮ ಪಾಪಕ್ಕಾಗಿ ಯೇಸು ಶಿಲುಬೆ ಸತ್ತಿದ್ದಾನೆ, ಊನಲ್ಪಟ್ಟಿದ್ದಾನೆ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಸರಿಯಾಗಿ ನಿಮಗೆ ಮನವರಿಕೆ ಆಗಿದೆಯಾ? ನಿಜವಾಗಿ ಆ ಕ್ರೂಜೆಯಲ್ಲಿ ನಿಜವಾಗಿ ನಮ್ಮ ರಕ್ಷಕನು ಅಷ್ಟು ನೋವಿನ ಹಿಂಸೆಯ ಮರಣ ಹೊಂದಿದ್ದಾನೆ. ನಿಜವಾಗಿ ಆ ಸ್ಥಳದಲ್ಲಿ ನಾನು ಸಾಯಬೇಕು, ನೀವು ಸಾಯಬೇಕು. ಯಾಕೆ ನಾವು ಪಾಪಿಗಳು, ನಾವು ಅಪರಾಧಿಗಳು, ನಮಗೆ ಶಿಕ್ಷೆ ಅದು ಬರಬೇಕು. ನಮ್ಮ ಶಿಕ್ಷೆಯನ್ನು, ನಮಗೆ ಬರುವ ವೇದನೆಯನ್ನು, ನಮಗೆ ಬರುವ ತೀರ್ಪನ್ನು ದೇವರು ಯೇಸುವಿನ ಮೇಲೆ ಹಾಕಿಕೊಂಡು, ಯೇಸು ವಿಧೇಯರಾದರು, ಕ್ರೂಜೆಯ ಮರಣ ಹೊಂದಲು ವಿಧೇಯನಾದರು. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ.
ಹಾಗೆ ನೋಡಿ, ಆತನು ಪ್ರಾಣ ಕೊಟ್ಟದ್ರಿಂದ ಆತನ ಪುನರುತ್ಥಾನ ಮೂಲಕ ನೋಡಿ ಈಗ ನಮಗೆ ನಿತ್ಯ ಜೀವ ಸಿಕ್ಕಿದೆ. ಸರಿಯಾಗಿ ತಿಳಿದುಕೊಳ್ಳಿ ಪ್ರಿಯರೇ. ನಿಮ್ಮ ಮನಸ್ಸಲ್ಲಿರ್ಬೋದು, ನಾನು ಕ್ರೈಸ್ತನು, ನಾನು ಕ್ರೈಸ್ತನು, ನಾನು ಕ್ರೈಸ್ತನು. ಕ್ರೈಸ್ತನು ಅಂತ ಹೇಳುವವನು ಸ್ವರ್ಗಕ್ಕೆ ಹೋಗುವುದಿಲ್ಲ ಅಂತ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ ಕ್ರೈಸ್ತನು ನಮ್ಮ ಹೃದಯದಲ್ಲಿ, ಕ್ರಿಸ್ತನು ನಮ್ಮನ್ನು ಇರಬೇಕು, ಪರಿಶುದ್ಧಾತ್ಮನ ಮುದ್ರೆ ನಮಗೆ ಹಾಗಿರಬೇಕು. ಸರಿಯಾಗಿ ನೀವು ತಿಳಿದುಕೊಳ್ಳಿ. ಹಾಗೆ ನೀವು ನೋಡಿ, ನಿಮ್ಮ ರಕ್ಷಣೆ ಆಗದೇ ಇದ್ದರೆ ಪ್ರಿಯರೇ, ನೀವು ಯೇಸುವಿನ ಬಳಿಗೆ ಹೋಗಿ ಮೊಣಕಾಲು ಹೋರಿ ನಿಮ್ಮ ಪಾಪಗಳನ್ನು ಯೇಸುವಿನ ಮೇಲೆ ನೀವು ಒಪ್ಪಿಕೊಳ್ಳಿ. ನನಗಾಗಿ ಯೇಸು ಸತ್ತಿದ್ದಾನೆ ಪೂಜೆ, ನನಗಾಗಿ ಊನಲ್ಪಟ್ಟಿದ್ದ, ನನಗಾಗಿ ಪುನರುತ್ಥಾನ ಆಗಿದ್ದಾನೆ. ಆ ಯೇಸು ನನ್ನ ರಕ್ಷಕನು, ನನ್ನ ಒಡೆಯನೆಂದು ನಿಮ್ಮ ಹೃದಯದಲ್ಲಿ ನೀವು ಸ್ವೀಕಾರ ಮಾಡಿ, ಆತ ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿ, ಆತ ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆಗ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ ಯೇಸುವಿನ ರಕ್ತದ ಮೂಲಕ. ಆ ಕ್ಷಣದಲ್ಲಿ ನೋಡಿ, ಯೇಸು ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನನ್ನು ಕಳಿಸ್ತಾನೆ. ಪರಿಶುದ್ಧಾತ್ಮನ ಮುದ್ರೆ ನಿಮಗೆ ಹಾಕಲ್ಪಡ್ತದೆ. ಅದನ್ನು ನಿಮ್ಗೆ ಯಾವ ಭಯ ಇಲ್ಲ. ಯಾಕೆ? ಮನುಷ್ಯನ ಈ ದೇಹದ ಮರಣ ಅದು ಯಾವಾಗ, ಎಲ್ಲಿ, ಯಾವ ದಿವಸ, ಯಾವ ವರ್ಷ ಎಲ್ಲಿಗೆ ಸಾಧ್ಯ ಇಲ್ಲ. ಅದಕ್ಕೆ ಭಯ ಪಡೋದ ಅವಶ್ಯಕತೆ ಇಲ್ಲ. ಆದರೆ ಯೇಸು ನಿಮ್ಮಲ್ಲಿರುವುದಾದರೆ, ಪರಿಶುದ್ಧಾತ್ಮ ನಿಮ್ಮಲ್ಲಿರುವುದಾದರೆ ಪ್ರಿಯರೇ, ನಿಜವಾಗಿ ನಾವು ಜಯ ಹೊಂದಿದ್ದೇವೆ. ಯೇಸು ಬರುವಾಗ ಮಹಿಮೆಯಲ್ಲಿ ತನ್ನ ದೂತರ ಆ ಸಂಘದೊಡನೆ ಬರುವಾಗ ನೋಡಿ, ನಾವು ಎಲ್ಲೋ ಇರಬಹುದು, ಆದರೆ ಕ್ಷಣದಲ್ಲಿ ನೋಡಿ ನಮಗೆ ಯೇಸು ಮಹಿಮೆಯ ದೇಹ, ಆ ಮಹಿಮೆಯ ಶರೀರ, ಆ ನಿತ್ಯಕ್ಕೂ ಅಮರವಾದ ಒಂದು ಜೀವನ ನಮಗೆ ಕೊಟ್ಟು ನಾವು ಸ್ವರ್ಗದಲ್ಲಿ ಸೇರ್ತೇವೆ. ಮಾತ್ರವಲ್ಲ, ಇಲ್ಲಿ ದೇವರ ಕೋಪದ ಸಮಯ, ಕೋಪದ ಕಾಲ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಮಗೆ ಎಚ್ಚರಿಸುವುದು ಪ್ರಿಯರೇ, ನಾವು ಸಂಕಟ ಕಾಲದಲ್ಲಿ ನಾವು ಈ ಭೂಮಿಯಲ್ಲಿ ಇರಬಾರದು. ಯೇಸು ಬರುವಾಗ ನಾವು ಆತನಲ್ಲಿ ಹೋಗಬೇಕು. ಅದಕ್ಕಾಗಿ ನೋಡಿ, ದೇವರು ನನಗೊಂದು ಆಲೋಚನೆ ಕೊಟ್ಟಿದ್ದಾನೆ, ಇದನ್ನು ನನಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಪ್ರಿಯರೇ, ವಾಕ್ಯಕ್ಕೆ ವಿಧೇಯರಾಗಿ ಸತ್ತ ನಂತರ ಮತ್ತು ಏನು ಎಷ್ಟು ಅವನಿಗೋಸ್ಕರ ಅಳುವಂಥದ್ದು, ಅವನಿಗೋಸ್ಕರ ಏನು ಒಳ್ಳೆಯ ಕಾರ್ಯಗಳು ಮಾಡೋದು ಏನೂ ಪ್ರಯೋಜನ ಇಲ್ಲ. ಜೀವ ಇರುವಾಗಲೇ ಸತ್ಯವನ್ನು ತಿಳಿದುಕೊಳ್ಬೇಕು. ಅದಕ್ಕೆ ಯೇಸು ಹೇಳ್ತಾರೆ ಯೋಹಾನ 8:32 ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಪ್ರಿಯರೇ, ಸತ್ಯ ನೋಡಿ ದೇವರ ವಾಕ್ಯ ಪವಿತ್ರ ಬೈಬಲ್. ಇದು ದೇವರ ವಾಕ್ಯ, ಇದು ದೇವರ ಉಸಿರು, ದೇವರ ಜೀವ. ದೇವರನ್ನು ಸರಿಯಾಗಿ ನಾವು ತಿಳಿದುಕೊಳ್ಬೇಕಾದ್ರೆ ಬೈಬಲ್ ಮಾತ್ರ, ನಾನು ಅಲ್ಲ, ನಾನು ಮನುಷ್ಯ. ದೇವರ ವಾಕ್ಯ ಆಗಿರುವಾಗ ಪ್ರಕಟಣೆ ವಿಷಯದಲ್ಲಿ ಹಲವಾರು ಸಂಗತಿಗಳು ನಾನು ನಿಮಗೆ ಪ್ರತಿ ವಾರ ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ನೀವು ಅದನ್ನು ಸರಿಯಾಗಿ ಬೈಬಲ್ ಇಟ್ಕೊಂಡು ಧ್ಯಾನ ಮಾಡಿ ಸರಿಯಾಗಿ ತಿಳಿದುಕೊಳ್ಳಿರಿ. ಮಾತ್ರವಲ್ಲದೆ ಪ್ರಿಯರೇ, ನಿಮ್ಮ ರಕ್ಷಣೆ ಆಗಿದೆಯಾ, ನಿಮ್ಮಲ್ಲಿ ಆತ್ಮೀಯವಾಗಿ ನಿರ್ಧಾರ ಅಂತ ಸರಿಯಾಗಿ ನೀವು ತಿಳಿದುಕೊಳ್ಬೇಕು. ಇಲ್ಲವಾದರೆ ಪ್ರಿಯರೇ, ಬೇಗನೆ ಯೇಸುವನ್ನು ಸ್ವೀಕಾರ ಮಾಡಿ. ಯಾಕೆಂದರೆ ಲೋಕದಲ್ಲಿ ಈ ಲೋಕ ಯಾವಾಗ ಅಂತ್ಯ ಆಗ್ತದೆ ನಮಗೆ ಗೊತ್ತಿಲ್ಲ. ಯೇಸುವಿನ 2ನೇ ಆಗಮನ, ಯೇಸು ಮತ್ತೆ ಆಕರ್ಷಣೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ನಾವು ಪ್ರತಿಯೊಬ್ಬರೂ ಸಿದ್ಧತೆಯಲ್ಲಿರಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ದಿನನಿತ್ಯ ನೋಡಿ ಸಿದ್ಧತೆಯಲ್ಲಿರಿ. ಹೌದು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ದೇವರು ಬಿಡೋದಿಲ್ಲ. ಸರಿಯಾಗಿ ತಿಳಿದುಕೊಳ್ಬೇಕು. ರಕ್ಷಣೆ ಹೊಂದಿದ ನಂತರ ನಮಗೆ ಸೀಲ್ ಆಗಿದೆ. ಆಗಿರುವಾಗ ಅವರನ್ನು ಎಂದಿಗೂ ಬಿಡುವುದಿಲ್ಲ. ಮತ್ತು ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವಂಥದ್ದು ಏನೊಂದು ಪ್ರಿಯರೇ, ದಿನನಿತ್ಯ ಸಮಯ ಇರುವಾಗ ಅದನ್ನು ಹಾಳು ಮಾಡಬೇಡಿ. ಸಮಯ ಇರುವಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. ಸಮಯ ಇರುವಾಗ ನೋಡಿ, ದೇವರು ನಮಗೆ ಉಚಿತವಾಗಿ ಬೈಬಲನ್ನು ಕೊಟ್ಟಿದ್ದಾನೆ. ನೋಡಿ, ಬೈಬಲ್ ಇಲ್ಲದೆ ನನ್ನ ಹತ್ರ ಕೇಳಿ, ನಾನು ನಿಮಗೆ ಉಚಿತವಾಗಿ ಬೈಬಲನ್ನು ಕೊಡ್ತೇನೆ. ಇದನ್ನು ನೀವು ಓದಿರಿ, ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸಿ ಬೈಬಲನ್ನು ಧ್ಯಾನ ಮಾಡಿರಿ. ಮಾತ್ರವಲ್ಲದೆ ಲೋಕದಲ್ಲಿ ಅನ್ಯರ ಮಧ್ಯದಲ್ಲಿ ಉತ್ತಮ ಕ್ರೈಸ್ತರಾಗಿ ಸಾಕ್ಷ್ಯ ಜೀವಿತವಾಗಿ ಜೀವನ ಮಾಡಿರಿ.
ಮತ್ತು ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗಿ ದೇವರ ಆರಾಧನೆ ಮಾಡಿ, ದೇವರನ್ನು ಕೊಂಡಾಡಿ, ದೇವರ ಸ್ತುತಿಸಿ ಮತ್ತು ದೇವರ ಸನ್ನಿಧಾನದಲ್ಲಿ ಸಾಕ್ಷಿಗಳು ಹೇಳಿ ಮತ್ತು ದೇವರಿಗೆ ಕೊಡುವಂಥದ್ದು ದೇವರ ಸನ್ನಿಧಾನದಲ್ಲಿ ಕೊಡಿರಿ. ಆಗ ದೇವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ. ಇನ್ನೊಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದು ಪ್ರಿಯರೇ, ನಿಮ್ಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ಇದ್ದರೆ ನನಗೆ ತಿಳಿಸಿರಿ. ನಾನು ನಿಮಗೋಸ್ಕರ ಯಾವುದು ಪ್ರಾರ್ಥಿಸ್ತೇನೆ. ನಾನು ದೇವರ ಸೇವಕರು ಮತ್ತು ನಿಮ್ಮ ಸೇವಕನಾಗಿದ್ದೇನೆ. ಹಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ದೇವರಿಗೆ ಹೆಚ್ಚಾಗಿ ನಿಮ್ಮನ್ನು ವಾಕ್ಯದಲ್ಲಿ ಬೆಳೆಸಿರಲಿ ಎಂದು ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ದೇವರನ್ನು ಆಶೀರ್ವಾದ ಮಾಡಲಿ. ಆಮೇಲೆ